65 ಟು 57 ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಅದರ ಮೊದಲನೇ ವ್ಲಾಗ್ ಇದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ನನ್ನ ವೆಯ್ಟ್ ಬಂದು 65.7. ಆ್ಯಕ್ಚುಲಿ ನಾನು ಹೋದ ಯಾವುದೋ ಒಂದು ವ್ಲಾಗಲ್ಲಿ 64 ಇದ್ದದನ್ನು ತೋರಿಸಿದ್ದೆ. ಮತ್ತೆ 1 kg ಇನ್ಕ್ರೀಸ್ ಆಗಿದ್ದೀನಿ. ಕಾರಣ ಮಧ್ಯದಲ್ಲಿ ಮದುವೆ, ಬೀಗ್ರೂಟ, ಹಬ್ಬ ಹರಿದಿನ ಹಾಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು 65ಇಂದನೇ ಸ್ಟಾರ್ಟ್ ಮಾಡಬೇಕಾಗಿದೆ. ಯಾವುದೇ ಥರ ಫಿಲ್ಟ್ರ್ ಇಲ್ಲದೆ ನಾನು ಇಲ್ಲಿ ಹೇಳ್ತೀನಿ ನನ್ನ ಜರ್ನಿಯನ್ನು. ಅಂದರೆ ನಾನೇನಾದರೂ ಜಂಕ್ ಫುಡ್ ತಿಂದರೆ ಅದನ್ನು ಹೇಳ್ತೀನಿ, ಅಥವಾ ನನ್ನ ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಆದರೆ ಅದನ್ನು ಫಿಲ್ಟರ್ ಇಲ್ಲದೆ ತೋರಿಸ್ತೀನಿ. ಅಂದರೆ ಯಾವುದೇ ಮುಚ್ಚುಮರೆ ಇಲ್ಲದೆ. ಯಾಕಂದರೆ ಇದು ಡಾಕ್ಯುಮೆಂಟರಿ ನಾನು ಮಾಡ್ತಾ ಇರೋದು. 10ರಿಂದ 18 kg ಇವಾಗ ಕಡಿಮೆ ಆಗಿದ್ರೂ ಎಷ್ಟೊಂದು ತಪ್ಪುಗಳು ನನ್ನಿಂದನೂ ಇದೆ. ಅದನ್ನು ನನಗೇ ಗೊತ್ತಾಗುತ್ತೆ ಮತ್ತು ನಾನು ಅದರಿಂದ ಕಲಿತೀನಿ. ಮತ್ತು ಈ ನನ್ನ ವೀಡಿಯೋಸಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು. ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತಾರೆ ಅವ್ರಿಗೆ, ಮತ್ತು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನೇನಾದರೂ ಫಾಲ್ಟ್ ಮಾಡ್ತಿದ್ದಾಗ ಅದನ್ನು ನೀವು ಕಮೆಂಟ್ ಮೂಲಕ ಹೇಳಿದ್ರೆ ನಾನು ಅದನ್ನು ತಿದ್ಕೋಬೋದು. ಮೇ ಬಿ ನಾನು ಕಲ್ತಂಗಾಗುತ್ತೆ, ನೀವು ಕಲ್ತಂಗಾಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆಯ ಪ್ರೇರಣೆ ಸಿಕ್ಕಾಗೂ ಆಗ್ಬೋದು ಈ ವಿಡಿಯೋದಿಂದ. ಅದಕ್ಕೋಸ್ಕರ ಮೊದಲಿಗೆ ನಾನು ರೆಗ್ಯುಲರಾಗಿ ಲೆಮನ್ ವಾಟರ್ ಕುಡಿತೀನಿ ಬೆಳಗ್ಗೆ, ಅದನ್ನು ತಗೋತಾ ಇದ್ದೀನಿ. ಈಗ ಸದ್ಯಕ್ಕೆ ನನ್ನ ಮೇಲಲ್ಲಿ ತರಕಾರಿ ಪಲ್ಯ, ಪಾಲಕ್ ಚಪಾತಿ ಮತ್ತು ಅನ್ನ ಸಾಂಬಾರು ಇತ್ತು. ಅನ್ನ ಸಾಂಬಾರು ನೈಟ್ದು, ಪಾಲಕ್ ಚಪಾತಿ ಮತ್ತು ತರಕಾರಿ ಪಲ್ಯ ನಾನು ಇವಾಗ ಬಿಸಿಯಾಗಿ ಮಾಡಿರೋದು. ಆದರೆ ನಾನು ಪಾಲಕ್ ಚಪಾತಿ ತಿಂತಾ ಇಲ್ಲ, ನನ್ನ ಹಸ್ಬೆಂಡ್ ಮಾತ್ರ ತಿಂತಾರೆ. ನಾನು ಜಸ್ಟ್ ತರಕಾರಿ ಪಲ್ಯ ಮತ್ತು ಅನ್ನ ಸಾಂಬಾರು ತಿಂತೀನಿ. ಅನ್ನ ಸಾಂಬಾರು ಸ್ವಲ್ಪ ಕ್ವಾಂಟಿಟಿಯಲ್ಲಿ, ತರಕಾರಿ ಪಲ್ಯ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತಾಯಿದ್ದೀನಿ. ಇವತ್ತು ಮೊಟ್ಟೆ ಇಲ್ಲ, ಯಾಕಂದರೆ ಸೋಮವಾರ. ಹಾಗೂ ಇವತ್ತು ಸಾಕಷ್ಟು ಪ್ರೋಟೀನ್ ನನಗೆ ತಗೊಳಕ್ಕಾಗಲಿಲ್ಲ. ಸಾಂಬಾರಲ್ಲಿ ಕಡಲೆಕಾಳಿದೆಯಲ್ಲ, ಅದೇ ಪ್ರೋಟೀನ್ ಅಷ್ಟೇ. ಅದರಲ್ಲಿ ಎಷ್ಟು ಸಿಗಲ್ಲ ಪ್ರೋಟೀನು. ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಲೆಫ್ಟ್ ಓವರ್ ರೈಸ್, ಹಾಗೆ ಸಾಂಬಾರು ಸ್ವಲ್ಪ ಮತ್ತು ಪಲ್ಯ ಜಾಸ್ತಿ. ಬರೀ ಪಲ್ಯನೇ ತಿನ್ನೋಕ್ಕಾಗಲ್ಲ, ಅನ್ನ ಸಾಂಬಾರೆಲ್ಲ ತಿಂದು ಅಭ್ಯಾಸ ಇರೋರಿಗೆ. ಹಾಗಾಗಿ ಈ ಟ್ರಿಕ್ಸ್ ಅಷ್ಟೇ. 1-2 ಸ್ಪೂನ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. ಪಲ್ಯ ಜಾಸ್ತಿ. ಸಂಜೆಗೆ ತುಂಬ ಲೈಟ್ ಮೇಲಿರಬೇಕು. ನನ್ನ ಮೊಬೈಲ್ ಕ್ಲಾರಿಟಿ ಇಲ್ಲ, ತಗೋಬೇಕು ಇನ್ನೊಂದು. ಸೈಂಟಿಫಿಕಲಿ ಪ್ರೂಫ್ ಏನಂದರೆ, ಲೆಫ್ಟ್ ಓವರ್ ರೈಸಲ್ಲಿ ಶುಗರ್ ಲೆವೆಲ್ ಕಡಿಮೆ ಇರುತ್ತೆ ಅಂತ. ತಂಗಳನ್ನದಲ್ಲಿ ಶುಗರ್ ಲೆವೆಲ್ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಬಿಸಿ ಅನ್ನದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ತಂಗಳನ್ನ ಬಿಸಿ ಮಾಡಬಾರ್ದು. ನಂದು ಊಟ ಮುಗೀತು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸಂಜೆ ಒಂದು 5:30 ಬರೋದು ನಾನು. ಬಂದು ತುಂಬ ಕೆಲಸ ಇದೆ. ಆಮೇಲೆ ನನ್ನ ವರ್ಕೌಟ್ ಇವತ್ತು ಮಾಡಬೇಕು. ಒಂದು ವಾರದ ಮೇಲಾಯಿತು ನಾನು ವರ್ಕೌಟ್ ಮಾಡಿ. ಬೆಳಗ್ಗೆ ಎಕ್ಸಸೈಸ್ ಅಥವಾ ವರ್ಕೌಟ್ ಏನಾದರೂ ಮಾಡೋಣ ಅಂತ ಅನ್ಕೋತೀನಿ, ಆಗೋದೇ ಇಲ್ಲ. ಯಾಕಂದರೆ ಅಷ್ಟು ಟೈಮ್ ನನಗೆ ಸಿಗಲ್ಲ, ಅಡುಗೆ ಕೆಲಸ ಇದರಲ್ಲೇ ಹೊರಟೋಗ್ಬಿಡುತ್ತೆ. ಹಂಗಾಗಿ ಮಾಡೋಕ್ಕಾಗಲ್ಲ. ನಾನು ಸಂಜೆಗೇ ಎಕ್ಸಸೈಸ್ ಎಲ್ಲ ಇಟ್ಕೊಳ್ಳೋದು. ಇವಾಗ ಕೆಲ್ಸಕ್ಕೆ ಹೋಗಿದ್ನಲ್ವ, ನನ್ನ ಹಸ್ಬೆಂಡ್ ಜೊತೆ ಬಂದರು. ಯಾಕಂದರೆ ಅವ್ರಿಗೇನೋ ಬೇರೆ ಕೆಲಸ ಇತ್ತು. ವಾಪಸ್ ಬರಬೇಕಾದ್ರೆ ಈ ಗುಲ್ಕನ್ ಅಂಗಡಿ ಹತ್ರ ನಾವು ಗುಲ್ಕನ್ ತಿನ್ನೋ ಥರ ಪರಿಸ್ಥಿತಿ ಬಂತು. ಸಾಮಾನ್ಯವಾಗಿ ನಾನು ಹೊರಗಡೆ ಹೋದಾಗ ಏನೂ ತಿನ್ನೋಕ್ಕೆ ಹೋಗಲ್ಲ, ಆದರೆ ನನ್ನ ಹಸ್ಬೆಂಡ್ ಜೊತೆ ಹೋದಾಗ ಕ್ರೇವಿಂಗ್ಸ್ ಜಾಸ್ತಿನೇ ಇರುತ್ತೆ. ಇಬ್ಬರು ಇದ್ದಾಗ ಚೆನ್ನಾಗಿ ತಿಂತೀವಿ. ಇದೇ ಮೇಯ್ನು ಪ್ರಾಬ್ಲಮ್ ನಮಗೆ. ಏನೋ ಗೊತ್ತಿಲ್ಲ, ಇಬ್ಬರು ಇದ್ದಾಗ ತಿಂತೀವಿ. ಗುಲ್ಕನ್ ಬನ್ ತಿನ್ನೋ ಪರಿಸ್ಥಿತಿ ಬಂತು. ನಾನು ಗುಲ್ಕನ್ ಬನ್ ತೊಗೊಂಡೆ, ಅವರು ಖಾರ ಬನ್ ತೊಗೊಂಡ್ರು. ಇಬ್ಬರು ಅರ್ಧ ತಿಂದ್ವಿ ಎರಡರಲ್ಲೂ. ಅಂದರೆ ಒಂದು ತಿಂದಂಗೆ ಆಯಿತು, ಬಟ್ ಖಾರ ಬನ್ ಅರ್ಧ, ಗುಲ್ಕನ್ ಬನ್ ಅರ್ಧ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ನಿಪ್ಪಿಟ್ಟು ಮಸಾಲ ತೊಗೊಂಡ್ವಿ, ಅದೂ ತಿಂದ್ವಿ. ತಿಂದ್ಬಿಟ್ಟು ಇವಾಗ ನಮ್ಮ ಮಾಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು. ಸೊ ಹಂಗಾಗಿ ಮೀಟಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲ ಲೇಟ್ ಆಗಿಬಿಡುತ್ತೆ, ಊರಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ಹೋದ್ವಾ, ಅಲ್ಲಿ ಸೌತೆಕಾಯಿ ಇತ್ತು. ನಿನ್ನೆನೋ ಪಕ್ಕದ ಮನೆ ಅಜ್ಜಿ ನನಗೂ ಕೊಟ್ಟಿದ್ರು. ಅದೇ ಸೌತೆಕಾಯಿನ ಕಟ್ ಮಾಡಿ ನಮ್ಮ ಶ್ವೇತಕ್ಕ, ನಮ್ಮ ಹಸ್ಬೆಂಡ್ ಕೊಟ್ಟಿದ್ರು. ಮೀಟಿಂಗ್ ಅಂತೆ, ಇವಾಗ ಊರಿಗೆ ಹೋಗೋಕ್ಕಾಗಲ್ಲ. 1 ಅವರ್ ಆದರೂ ಇಲ್ಲಿರಬೇಕು. ಅಲ್ಲೋಗಿ ಅಟೆಂಡ್ ಮಾಡಿಸೋದು ಲೇಟ್ ಆಗ್ಬಿಡುತ್ತೆ ಅಂತ ಸೌತೆಕಾಯಿ.
ಬರೀ ಒಂದೇ ಒಂದು ತಿಂತಾರೆ, ಜಾಸ್ತಿ ತಿನ್ನಲ್ಲ. ಇನ್ನೊಂದು ಎರಡೆರಡು ತಿನ್ನೋದು, ಜಾಸ್ತಿ ತಿನ್ನಲ್ಲ. ಅಯ್ಯೋ ರಜಾ ಹಾಕ್ತೀನಿ, ಪರ್ಮನೆಂಟಾಗಿ ತಗೋ. ಪರ್ಮನೆಂಟಾಗಿ ಹಾಕ್ಬಿಟ್ಟಾಳಂತೆ ಕಣ್ಲ. ತಗೋ ಮತ್ತೆ ಸಾಮಂತರ ಅಮ್ಮಗೆ ಗುರುವಾರ ತಗೊಳ್ರಿ. ನಾಳೆಲ್ಲ ಉಪವಾಸ ಇತ್ತು, ಗುರುವಾರ ತಗೊಳ್ಳಿ ಅಂತ ನೀವು. ನಿನ್ನೆ ತರ್ಲಿಲ್ವಾ? ಸಂತೆ ಖಾಲಿ ಅದು. ನಾವು ಅಳತೆಗೆ ಮಾತ್ರ ತಂದಿದ್ರ. 1 kg ತಂದಿದ್ದೆ. ಸೌತೆಕಾಯಿ ಅಷ್ಟು ಫ್ರೆಶ್ ಆಗವೆ, ಚೆನ್ನಾಗಿ ಹೇಳ್ದೆ. ನಮ್ಗೆ ಕೊಟ್ಟಿರೋದು ನೋಡಂಟಿ ಹೆಂಗಿದಾವ, ನೀವು ನೋಡಿ ಹೆಂಗ್ ತಿಂತಿದ್ದೆ. ನಾವೇ ಹೋಗಿ ನಿನ್ನೆ ನೀರ್ ಇವಳಿಗೆ ಫೋನ್ ಮಾಡ್ಲಿಲ್ವಾ ನಾನು? ಏನಂತ ಕೇಳಿದೆ, ಕರೆಂಟ್ ಬತ್ತಾ ಅಂತ. ಅವಾಗ ಸೌತೆಕಾಯಿ ಇಲ್ಲ, ನಾನೇ ತಗೊಂಡಿದ್ದು ದಪ್ಪ ತಪ್ಪಗಿರ್ಲಿ ಅಂತ. ಇವ್ರು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಂದಿದ್ದಾರೆ ಸೌತೆಕಾಯಿ. ಪಾಪ ಅವಳು ಕೊಟ್ಟಿಲ್ಲ. ದಪ್ಪ ತಪ್ಪಗಿರೋದೆಲ್ಲ ಸೆಲೆಕ್ಟ್ ಮಾಡಿ ಎಳೆ ಸಣ್ಣ ಇರುತ್ತಲ್ಲ ಅದ್ ತಕೋ. ಅವು ಎಳೆದು ನೀನ್ ದಪ್ಪದ ಹೊತ್ಕೊಂಡ್ರೆ ಅದು ಬೀಜ ಎಲ್ಲ ಗಟ್ಟಿಯಾಗಿರುತ್ತೆ. ಬಟ್ ತೊಕಡೆ ಸ್ವಲ್ಪ ತಿನ್ನಕ್ಕೆ ಆಗಲ್ಲ ಅದು. ಒಂದ್ ಸೌತೆ ತಿನ್ನಕ್ಕೆ ನನ್ಗೆ ಒಟ್ಟು ಸಾಕಾಗೋಯ್ತು. 1 ಪೀಸ್ ತಿಂತೀನಿ, 2 ಪೀಸ್ ತಿಂತೀನಿ ಅಂದ್ಬಿಟ್ಟು ಒಂದು 8 ಪೀಸ್ನೇ ತಿಂದೆ ಕುಕುಂಬರ್ನ. ಹಂಗೇನೆ ನಮ್ಮ ಶ್ವೇತಕ್ಕ ಮಾತಾಡ್ತಾಯಿತ್ತು. ಸೌತೆಕಾಯಿ ಎತ್ಕೊಂಡು ಬಂದಿತ್ತು ಅಂತ, ಅಜ್ಜಿ ಹತ್ರ ಎತ್ಕೊಂಡು ಬಂದಿತ್ತಲ್ಲ ಅವತ್ತು. ನನಗೆ ಅಜ್ಜಿ ಕೊಡ್ರಲ್ಲ ಒಂದು 3 ಪಕ್ಕದ ಮನೆ ಅಜ್ಜಿ, ಬ್ಲಾಗಲ್ಲಿ ಇದೆ, ಅದು ಹಾಕಿದ್ದೀನಿ. ಅದನ್ನು ಅವ್ರಿಗೂ ಕೊಟ್ಟಿದ್ದಾರೆ, ಅವರು ತಗೊಂಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಅವ್ರು ಎಳೆ ಸೌತೆಕಾಯಿ ತೊಗೊಂಡಿದ್ದಾರೆ. ನಾನು ದಪ್ಪಾಗಿರಲಿ ಅಂದ್ಬಿಟ್ಟು ದಪ್ಪದು 3 ತಗೊಂಡು ಬಂದಿದ್ದೆ. ನಮ್ಮ ಅತ್ತೆ ಇದೇನು ಇಷ್ಟೊಂದು ದಪ್ಪ ಐತೆ, ಬಲ್ತ್ಬಿಟ್ಟೈತೆ ಅಂತ ಅವ್ರು ಅಂತಿದ್ರು. ನನ್ನ ಹಸ್ಬೆಂಡ್ ಏನಂದರೆ, ದಪ್ಪು ಸೌತೆಕಾಯಿನ ಅಜ್ಜಿ ನನಗೆ ಕೊಟ್ಟಿದ್ದಾರೆ, ಎಳೆ ಸೌತೆಕಾಯಿನ ಶ್ವೇತಕ್ಕಂಗೆ ಕೊಟ್ಟಿದ್ದಾರೆ ಅಂತ. ಪಾಪ ಆ್ಯಕ್ಚುಲಿ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು, ಅದನ್ನೇ ಹೇಳ್ತಾಯಿದ್ದೆ. ಅವ್ರು ಕೊಡಲಿಲ್ಲ, ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾಯಿದ್ದೆ. ಮನೆಗೆ ಬಂದ್ವಿ. ಬಂದ ನಂತರ ನಾನು ಏನೂ ತಿನ್ನಲಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಖಾರ ಬನ್ನು ಮತ್ತು ಗುಲ್ಕನ್ ಬನ್ ಎಲ್ಲ ಅದೇ ಹೆವಿ ಕ್ಯಾಲೋರೀಸ್ ಆಗಿತ್ತು. ಹಂಗಾಗಿ ನಾನು ಇವತ್ತು ನೈಟು ಉಪವಾಸ, ಏನೂ ತಿನ್ನೋದಿಲ್ಲ, ಏನೂ ತಿನ್ನಲೂ ಇಲ್ಲ. ಇರೋ ಕೆಲಸ ಎಲ್ಲ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಡ್ತಿದ್ದೀನಿ. ನಾಳೆಗೆ ಸುಮ್ಮನೆ ಕಷ್ಟ ಆಗಿಬಿಡುತ್ತೆ ಬೆಳಗ್ಗೆ ಎದ್ದು ಅಂತೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ, ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಅದೆಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಫೈನಲಾಗಿ ಕೂತಿದ್ದೀನಿ. ಇವತ್ತು ನಾನು ಎಷ್ಟು ಕ್ಯಾಲೋರೀಸ್ನ ಇಂಟೇಕ್ ಮಾಡಿದೆ, ಎಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಿದೆ ಅಂತ ನಾನು ಒಂದು ಲೆಕ್ಕಾಚಾರ ಹಾಕ್ಕೊಂಡು ಕೂತಿದ್ದೀನಿ. ಅದನ್ನು ನಿಮ್ಗೆ ಹೇಳೋಣ ಅಂತ. ವಿಡಿಯೋದಲ್ಲಿ ಮಾತಾಡಬೇಕಾದ್ರೆ ತುಂಬ ಲ್ಯಾಗ್ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಅದನ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಟೋಟಲ್ ಕ್ಯಾಲೋರೀಸ್ ಇಂಟೇಕ್ ಬೆಳಗ್ಗೆ 425 to 550. ಇದು ಗುಡ್ ಕ್ಯಾಲೋರೀಸ್, ಏನಂದರೆ ತರಕಾರಿ, ಪಲ್ಯ, ಸಾಂಬಾರು ಎಲ್ಲ ಇತ್ತು. ಹಂಗಾಗಿ ಈವ್ನಿಂಗ್ 525 to 650 ಕ್ಯಾಲೋರೀಸ್. ಇಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. 2 ಬನ್ನಿಂದ, 1 ನಿಪ್ಪಟ್ಟು ಮಸಾಲೆಯಿಂದ ಇಷ್ಟು ಕ್ಯಾಲೋರೀಸ್ ಆಗಿದೆ. ಹೆಚ್ಚು ಕಮ್ಮಿ ಒಂದಕ್ಕೆ 200 ಕ್ಯಾಲೋರೀಸ್ ಆಗಿದೆ, ಅದಕ್ಕಿಂತಲೂ ಜಾಸ್ತಿ ಆಗಿರ್ಬೋದು ಮೇ ಬಿ. ಒಟ್ಟಿನಲ್ಲಿ ಟೋಟಲ್ ಅಪ್ರಾಕ್ಸಿಮೇಟ್ ಇಂಟೇಕ್ ಬಂದು 1050ಇಂದ 1200ವರೆಗೂ ಹೋಗಿದೆ ಕ್ಯಾಲೋರೀಸ್. ಮತ್ತು ಬರ್ನಿಂಗ್ ಕ್ಯಾಲೋರೀಸ್ ಹೇಳ್ಬಿಡ್ತೀನಿ. ನ್ಯಾಚುರಲಿ ನಮ್ಮ ಬಾಡಿ ಕೂತಿರಲಿ, ಮಲಗಿರಲಿ, ನಮ್ಮ ಆರ್ಗನ್ಸ್ ಎಲ್ಲ ವರ್ಕ್ ಮಾಡೋದಕ್ಕೆ ನಮ್ಮ ಬಾಡಿ ಸುಮಾರು 1300ಇಂದ 1500ವರೆಗೂ ಕ್ಯಾಲೋರೀಸ್ನ ನ್ಯಾಚುರಲ್ ಆಗಿ ಬರ್ನ್ ಮಾಡುತ್ತೆ. ಹಾಗಾಗಿ ನಾನು 1400 ಕ್ಯಾಲೋರೀಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ವರ್ಕೌಟ್ ಮಾಡಿದೆ, ಸ್ವಲ್ಪ ಕಡಿಮೆ ವರ್ಕೌಟ್ ಮಾಡಿದೆ. ಟೈಮ್ ಸಾಕಾಗಲಿಲ್ಲ, ತರಕಾರಿ ಕಟ್ ಮಾಡೋದಲ್ಲೇ ಹೊಂಟೋಯ್ತು. ಹಾಗಾಗಿ ನನ್ನ ವರ್ಕೌಟ್ ಕ್ಯಾಲೋರೀಸ್ ಬಂದು, ಬರ್ನಿಂಗ್ ಕ್ಯಾಲೋರೀಸ್ ಬಂದು 200 ಕ್ಯಾಲೋರೀಸ್. ಅಲ್ಲಿಗೆ ಟೋಟಲ್ ಬರ್ನ್ ಕ್ಯಾಲೋರೀಸ್ ಬಂದು 1600 ಕ್ಯಾಲೋರೀಸ್. ಇಲ್ಲಿಗೆ ನನ್ನ ಬ್ಯಾಲೆನ್ಸ್ ಕ್ಯಾಲೋರೀಸ್ ಎಷ್ಟಂದರೆ 400 ಕ್ಯಾಲೋರೀಸ್ ಬ್ಯಾಲೆನ್ಸ್ ಇದೆ. ಇದೇ ವೆಯ್ಟ್ ಲಾಸ್ ಆಗೋದಕ್ಕೆ ಮೇನ್ ಕಾರಣ. ನನ್ನ ವೆಯ್ಟ್ ಇವತ್ತು 65.7 ಇದೆ. ನಾಳೆ ನಾನು ಎಕ್ಸ್ಪೆಕ್ಟೆಡ್ ಮಾಡ್ಬೋದು ಎಷ್ಟಂದರೆ 65.4 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 300 ಗ್ರಾಮ್ ಅಷ್ಟು ತೂಕ ಕಡಿಮೆ ಆಗ್ಬೋದು. ನೋಡೋಣ, ನಾಳೆ ತೂಕ ಚೆಕ್ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.